ಚಿಕ್ಕಬಳ್ಳಾಪುರದ ಗೌರಿಬಿದನೂರಿಗೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ನದಿ ದಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ ನಿಖಿಲ್ಗೆ ಅದ್ದೂರಿ ಸ್ವಾಗತ ನೀಡಲಾಗಿದೆ. ಆ ನಂತರ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಗ್ಯಾರಂಟಿಯಿಂದ ಸೋಮಾರಿ ಆಗ್ತಾ ಇದ್ದಾರೆ ಜನ ಅನ್ನುವಂಥ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ. ಎಂಬಿ ಪಾಟೀಲ್ ಈ ವಿಚಾರವಾಗಿ ಮಾತನಾಡಿ ರಂಭಾಪುರಿ ಶ್ರೀಗಳ ಮಾತನ್ನ ನಾನು ಒಪ್ಪೋದಿಲ್ಲ ಅಂದಿದ್ದಾರೆ. ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಕೂಡ ರಂಭಾಪುರಿ ಹೇಳಿಕೆಗೆ ಕಿಡಿಕಾರಿದ್ದು ಗ್ಯಾರಂಟಿಯಿಂದ ಜನ ಸೋಮಾರಿ ಆಗಲ್ಲ ಅಂದಿದ್ದಾರೆ. ಒಪ್ಪೋದಿಲ್ಲ, ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ. ಅದನ್ನ ಬಡತನ ಎಲ್ಲ ಕಡೆ ಇದೆ. ಬಹಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲವನ್ನು ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, ಎಂಪಿ ಪಾಲ್ಗೂ ಗೊತ್ತಾಗಂಗಿಲ್ಲ. ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡ್ ನಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ಸಿಪಿ ಯೋಗೇಶ್ವರ್ ಕುಟುಂಬ ಕಲಹ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಸುರ್ಜೇವಾಲಾಗೆ ಶಾಸಕ ಸಿಪಿ ಯೋಗೇಶ್ವರ್ ಮೊದಲ ಪತ್ನಿ ಮಾಳವಿಕಾ ಸೋಲಂಕಿ ದೂರನ್ನ ನೀಡಿದ್ದಾರೆ. ನಮ್ಮ ಮಕ್ಕಳು ಉಸಿರಾಡುವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ, ನಮ್ಮ ಮಕ್ಕಳ ಮೇಲೆ 4-5 ಕೇಸ್ಗಳನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಈ ವೇಳೆ ಡಿಸಿಎಂ ಗಮನಕ್ಕೆ ತರುವುದಾಗಿ ಸುರ್ಜೇವಾಲಾ ಭರವಸೆ ನೀಡಿರುವ ಕುರಿತು ಮಾಳವಿಕಾ ರಿಪಬ್ಲಿಕ್ ಕನ್ನಡ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಡೆ ನನ್ಗೆ ಅನಿಸ್ತು ಇದನ್ನ ಪಾರ್ಟಿಲಿ ಇರೋ ಒಂದು ಹೈಯರ್ ಲೆವೆಲ್ ಅಲ್ಲಿ ಅವ್ರಿಗೆ ತಲುಪಿಸಬೇಕು ಈ ಮೆಸೇಜ್ ನ ಅಂತ. ಯಾಕಂದ್ರೆ ಎಲ್ಲರಿಗೂ ಗ್ರೌಂಡ್ ಲೆವೆಲ್ ಅಲ್ಲಿ ಗೊತ್ತು ನಿಜವಾದ ಸಮಸ್ಯೆ ಏನು ಅಂತ, ಯಾರಿಗೆ ಅನ್ಯಾಯ ಮಾಡಿದಾರೆ ಅಂತ ಜನರಿಗೆ ಎಲ್ಲರಿಗೂ ಗೊತ್ತು. ಬಟ್ ಎಲ್ಲೋ ಒಂದ್ ಕಡೆ ಮೇಲವ್ರಿಗೂ ತಲುಪಿಸೋದು ನಮ್ದು ಕರ್ತವ್ಯ ಅಂತ ಅನಿಸ್ತು. ಯಾಕಂದ್ರೆ ಅವರು ಎಲ್ಲ ಜನರನ್ನು ಪ್ರತಿನಿಧಿಸ್ತಾರೆ. ಅವರು ದೊಡ್ಡ ಮಟ್ಟದಲ್ಲಿ ಒಬ್ಬರು ಪೊಲಿಟಿಕಲ್ ಲೀಡರ್, ಒಂದು ದೊಡ್ಡ ಹೆಸರಿದೆ. ಅಷ್ಟು ದೊಡ್ಡ ಹೆಸರಿದ್ದಾಗ ಸರ್ ಸಮಾಜದ ಜವಾಬ್ದಾರಿ ಜೊತೆ ಮನೆ ಕುಟುಂಬ ಜವಾಬ್ದಾರಿನೂ ಅವ್ರು ತಗೋಬೇಕು. ನಾವು ಅವ್ರ ಮಕ್ಕಳೇ ಸರ್, ನಾವೇನ್ ಬೇರೆಯವರಲ್ಲ. ಆಮೇಲೆ ಹೋರಾಟ ಮಾಡಕ್ಕೆ ನಮಗೂ ಯಾವ ಕಡೆನೂ ಇಷ್ಟ ಇಲ್ಲ. ನಮ್ಮ ತಾಯಿಗೂ ಆಚೆ ಬರಕ್ಕೆ, ನನಗೆ ನನ್ನ ತಮ್ಮನ್ಗೆ ಇದೆಲ್ಲ ಒಂಥರ ತುಂಬಾ ಸ್ಟ್ರೆಸ್ಫುಲ್ ಸಿಚುವೇಶನ್ ಮತ್ತೆ ತುಂಬಾ ಅನ್ಕಂಫರ್ಟಬಲ್ ಸಿಚುವೇಶನ್. ಆದ್ರೆ ನಾವು ಮೇಲ್ಮಟ್ಟಕ್ಕೆ ತಲುಪಿಸದೇ ಹೋದ್ರೆ, ನಾವು ಹೋರಾಟ ಮಾಡ್ದೇವ್ರೆ ಸರ್, ನಾವು ಸಾಮಾನ್ಯ ಜನರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಅವ್ರ ಕಷ್ಟಗಳನ್ನ ಅವ್ರು ಹೇಗೆ ಅವರು ಸಾಲ್ವ್ ಮಾಡ್ಕೊಂತಾರೆ? ನಾವೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ನಮ್ ಪ್ರಯತ್ನ ಮಾಡ್ಲೇಬೇಕು ನಾವು ಅಂತ ಬಂದಿದ್ದು. ಆಕ್ಚುಲ್ ಆಗಿ ಅನ್ಯಾಯ ಏನಾಗಿರ್ತಕ್ಕಂಥದ್ದು, ಆಸ್ತಿ ವಿಚಾರವಾ ಅಥವಾ ಬೇರೆ ಏನಾದ್ರೂ ಕೌಟುಂಬಿಕವಾಗಿದೆಯಾ ಅನ್ನೋದು? ಸರ್ ಅನ್ಯಾಯ ಆಗಿರೋದು ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಒಂದು ನಂಬಿಕೆ ದ್ರೋಹ ಆಗಿರೋದು. ನಂಬಿಕೆ ದ್ರೋಹ ಇವತ್ತು ನೀವು ಅದನ್ನ ಹೋಗ್ಬಿಟ್ಟು ಪೇಪರ್ ಅಲ್ಲಿ ತೆಗೆದಾಗ ಅದು ಒಂಥರ ಆಸ್ತಿ ಮೇಲೆ ಬರುತ್ತೆ. ಗ್ಯಾರಂಟಿಗಳಿಂದ ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಾ ಇದೆ ಅಂತ ರಂಭಾಪುರಿ ಹೇಳಿಕೆಗೆ ಸುರೇಶ್ ಬಾಬು ಪರೋಕ್ಷ ಬೆಂಬಲ ನೀಡಿದ್ದಾರೆ. ನಮ್ಮಲ್ಲಿ ಸೋಮಾರಿ ಜನರಿಲ್ಲ, ಆದ್ರೆ ಉಚಿತ ಯೋಜನೆ ಕೊಟ್ಟು ಸರ್ಕಾರ ಜನರ ದಿಕ್ಕನ್ನ ತಪ್ಪಿಸ್ತಾ ಇದೆ. ವಯಸ್ಸಿದ್ದಾಗ ದುಡಿದು ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂತ ಶಾಸಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಜನ ದುಡಿಮೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನಾವು ನೋಡಿದ್ದೇವೆ, ಈಗೆಲ್ಲ ಕರೋನಾ ಸಂದರ್ಭದಿಂದನೂ ಕೂಡ ನಾವು ನೋಡಿದ್ದೇವೆ. ಇವುಗಳಲ್ಲಿ ಯಾರು ಕೂಡ ಆತರ ಸೋಂಬೇರಿ ಇರ್ತಕ್ಕಂಥ ಜನ ಇಲ್ಲ. ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದೀವಿ. ಅವರು ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು, ವಯಸ್ಸಿದ್ದಾಗ ದುಡಿಬೇಕು, ದುಡಿದು ಆಮೇಲೆ ಅವರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಮಕ್ಕಳು ಮರಿಗೆಲ್ಲರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು. ಈ ತರ ಆಲೋಚನೆಗಳು ಸರ್ಕಾರದಿರ್ಬೇಕು ವಿನಃ ಈ ತರ ವೋಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಸಣ್ಣ ಪುಟ್ಟದ ರೀತಿಯಲ್ಲಿ ಆಲೋಚನೆಗಳು ಮಾಡಿ ರಾಜ್ಯನ ಒಂಥರ ಇದಕ್ಕೆ ತಗೊಂಡೋಗುವಂಥದ್ದು ಅವಶ್ಯಕತೆ ಇರಲಿಲ್ಲೇನೋ ಅಂತ ನಾನು. ಇನ್ನು ರಂಭಾಪುರಿ ಶ್ರೀ ಹೇಳಿಕೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಗೂ ಶ್ರೀಗಳಿಗೂ ಸಂಬಂಧ ಇಲ್ಲ. ಸಿಎಂ ಬದಲಾವಣೆ ನಮ್ಮ ಪಕ್ಷಕ್ಕೆ ಸಂಬಂಧಿಸಿದಂತ ವಿಷಯ. ಸಿಎಂ ಆಯ್ಕೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು. ಸ್ವಾಮೀಜಿಗಳು ಈ ರೀತಿ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ಅವರು ಸಂಬಂಧ ಅಲ್ಲ, ಪಾರ್ಟಿಗೆ ಸಂಬಂಧಪಟ್ಟದ್ದು. ನೀವು ಯಾರು ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ
ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವ್ ಯಾರು ಹೇಳಿದ ದಿವಸ ನಾವು ಕೇಳಿದ್ರೆ ನಾವೇನು ಉತ್ತರ ಕೊಡುತ್ತೆ ಈಗ ಅದಕ್ಕೆ? ಈಗ ಮಠಗಳು ಎಲ್ಲ ಕರೆಕ್ಟ್. ಬೆಂಬಲಕ್ಕೆ ನಿಂತು ಅವ್ರಿಗೇನು ಸಂಬಂಧ? MLAಗಳು ಬೇರೆ, CM ಆಯ್ಕೆ ಮಾಡೋರು MLAಗಳು, MLA ಆದ್ಮೇಲೆ ಆಯ್ಕೆ ಮಾಡು. ಸೊ ನೀವ್ ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು? ಅದಕ್ಕೆ ಕಷ್ಟ, ನಮಗ್ ಕಷ್ಟ. ನಾಳೆ ನಾವು ಕೇಳಿದ್ರೆ ಅವ್ರೇನು ಹೇಳ್ತಾರ, ಮತ್ತದು ನಮಗೆ ಅವ್ರ ಮಧ್ಯೆ ಘರ್ಷಣೆ, ಜಗಳ. ಕಾಂಗ್ರೆಸ್ ಪಾಳ್ಯದಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಸಚಿವ ಜಮೀರ್ ವಿರುದ್ಧ ಸುರ್ಜೇವಾಲಾ ಬಳಿ ಶಾಸಕರು ದೂರಿನ ಸೂರಿಮಳೆಯನ್ನೇ ಸುರಿಸಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವರು ಸಹಕರಿಸ್ತಾ ಇಲ್ಲ ಅಂತ 1-to-1 ಮೀಟಿಂಗ್ ಅಲ್ಲಿ ಹೊಸಪೇಟೆ ಶಾಸಕ ಗವಿಯಪ್ಪ ದೂರು ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಸಂದರ್ಭದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಹಾಗೂ ಮಹಿಳೆ ಹಿಗ್ಗಾಮುಗ್ಗಾ ಬಡಿದಾಡಿಕೊಂಡಿರುವಂತಹ ಘಟನೆ ಮಂಡ್ಯದ ಮಳವಳ್ಳಿಯಲ್ಲಿ ನಡೆದಿದೆ. ಪ್ರತಿಭಟನಾಕಾರರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಮಹಿಳೆ ಮತ್ತು ಪೊಲೀಸರು ಹೊಡೆದಾಡಿಕೊಂಡಿದ್ದಾರೆ. ಬಂಧನ ವೇಳೆ ಸಿಬ್ಬಂದಿ ತಳ್ಳಿ ಕತ್ತಿನ ಪಟ್ಟಿಯನ್ನ ಹಿಡಿದು ಮಹಿಳೆ ರಂಪಾಟವನ್ನ ಮಾಡಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿಗಳ ವಾಪಸಾತಿಗೆ ಆಗ್ರಹಿಸಿ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಭಟನಾಕಾರರು ಈಶ್ವರ ಪಾರ್ಕ್ನಿಂದ ಆರಂಭಗೊಂಡು ಅಶೋಕ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಪೊಲೀಸರ ಗುಂಡಾಗಿರಿಗೆ ಏನೇ ಬರಲಿ, ಪೊಲೀಸರ ಗುಂಡಾಗಿರಿಗೆ ಧಿಕ್ಕಾರ, ಏನೇ ಬರಲಿ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಭದ್ರಾ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಮುಖ್ಯ ನೀರಾವರಿ ಇಲಾಖೆ ಕಚೇರಿಗೆ ದಾವಣಗೆರೆ ಭಾಗದ ರೈತರು ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಲಿಖಿತ ರೂಪದಲ್ಲಿ ನೀಡಿ ಅಂತ ಮುಖ್ಯ ನೀರಾವರಿ ಇಲಾಖೆ ಅಧಿಕಾರಿಗಳ ಬಳಿ ರೈತರು ಪಟ್ಟು ಹಿಡಿದಿದ್ದಾರೆ.